ನಮಸ್ಕಾರ ನನ್ನ ಪ್ರೀತಿಯ ರೈತ ಬಂಧುಗಳೇ. ಇಂದಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಉಪಯೋಗವಾಗುವ ಮಾಹಿತಿ. ಮಳೆ ಬಂದಾಗ, ಬೆಳೆ ಕಟಾವು ಮಾಡಿದ ನಂತರ, ಧಾನ್ಯಗಳನ್ನು ಒಣಗಿಸುವಾಗ ಅಥವಾ ಬೀಜ, ಗೊಬ್ಬರಗಳನ್ನು ಸುರಕ್ಷಿತವಾಗಿ ಇಡುವಾಗ ನಮಗೆ ಅತ್ಯಂತ ಅಗತ್ಯವಾಗುವ ವಸ್ತು ಟಾರ್ಪಲ್ ಶೀಟ್. ಆದರೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಗುಣಮಟ್ಟದ ಟಾರ್ಪಲ್ ಬೆಲೆ ಜಾಸ್ತಿ ಇರುವುದರಿಂದ ಅನೇಕ ರೈತರು ಅದನ್ನು ಖರೀದಿಸಲು ಹಿಂಜರಿಯುತ್ತಾರೆ. ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ರೈತರಿಗೆ ಸಹಾಯವಾಗಲಿ ಎಂಬ ಉದ್ದೇಶದಿಂದ ಟಾರ್ಪಲ್ ಶೀಟ್ ಖರೀದಿಗೆ ಸಬ್ಸಿಡಿ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಿಂದ ಸಬ್ಸಿಡಿಯಲ್ಲಿ ಟಾರ್ಪಲ್ ಪಡೆಯುವುದು ಹೇಗೆ, ಯಾರು ಅರ್ಹರು, ಅರ್ಜಿ ಹಾಕುವ ವಿಧಾನ ಏನು, ಎಷ್ಟು ಸಬ್ಸಿಡಿ ಸಿಗುತ್ತದೆ ಎಂಬ ಎಲ್ಲಾ ಮಾಹಿತಿಯನ್ನು ಸರಳವಾಗಿ ವಿವರಿಸುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡದೆ ಗಮನದಿಂದ ನೋಡಿ. ರೈತ ಬಾಂಧವರೇ ಮತ್ತು ಬಂಧುಗಳೇ, ಈ ಮಾಹಿತಿ ನಿಮಗೆ ಇನ್ನಷ್ಟು ಸಂಪೂರ್ಣವಾಗಿ ಕೇಳುವ ಮುನ್ನ ಹೃದಯದಿಂದ ಒಂದು ಸಣ್ಣ ವಿನಂತಿ. ನಿಮ್ಮ ಬೆಂಬಲವೇ ನನಗೆ ಇನ್ನಷ್ಟು ಉಪಯೋಗಿ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡುತ್ತದೆ. ನಿಮ್ಮ ಪ್ರತಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ನನಗೆ ಮುಂದುವರಿಯುವ ಶಕ್ತಿ. ಆದ್ದರಿಂದ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ಮುಂದಿನ ಮುಖ್ಯ ಮಾಹಿತಿಯ ಕಡೆಗೆ ಹೋಗೋಣ. ಬಂಧುಗಳೇ, ಮೊದಲು ಟಾರ್ಪಲ್ ಯಾಕೆ ರೈತರಿಗೆ ಇಷ್ಟು ಮುಖ್ಯ ಅನ್ನೋದನ್ನು ತಿಳಿದುಕೊಳ್ಳೋಣ. ಮಳೆಗಾಲದಲ್ಲಿ ಧಾನ್ಯ ನೆನೆಯದಂತೆ ರಕ್ಷಿಸಲು, ಜೋಳ, ಭತ್ತ, ರಾಗಿ, ಕಡಲೆ, ಹೆಸರುಕಾಳುಗಳನ್ನು ಒಣಗಿಸಲು, ತರಕಾರಿ ಮತ್ತು ಹಣ್ಣುಗಳನ್ನು ಮಾರುಕಟ್ಟೆಗೆ ಕರೆದೊಯ್ಯುವವರೆಗೆ ಸುರಕ್ಷಿತವಾಗಿ ಇಡಲು, ಬೀಜ ಮತ್ತು ಗೊಬ್ಬರ ಹಾನಿಯಾಗದಂತೆ ಕಾಯ್ದುಕೊಳ್ಳಲು ಟಾರ್ಪಲ್ ಬಹಳ ಅಗತ್ಯ. ಕೆಲವರು ತಾತ್ಕಾಲಿಕ ಶೆಡ್ ಅಥವಾ ಗೋಶಾಲೆ ಮೇಲ್ಛಾವಣಿಗೂ ಟಾರ್ಪಲ್ ಬಳಸುತ್ತಾರೆ. ಇಷ್ಟೆಲ್ಲ ಉಪಯೋಗ ಇದ್ದರೂ ಟಾರ್ಪಲ್ ಬೆಲೆ ಏರಿಕೆಯಿಂದ ರೈತರಿಗೆ ಖರೀದಿ ಕಷ್ಟವಾಗುತ್ತಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈ ಯೋಜನೆಯನ್ನು ತಂದಿದೆ. ಈ ಟಾರ್ಪಲ್ ಸಬ್ಸಿಡಿ ಯೋಜನೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ಮೂಲಕ ಕೆಲವೊಂದು ಕಡೆ ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ಜಾರಿಯಾಗುತ್ತದೆ. ಇದು ಉಚಿತ ಯೋಜನೆಯಲ್ಲ, ಆದರೆ ಸಬ್ಸಿಡಿ ಆಧಾರಿತ ಯೋಜನೆ. ಅಂದರೆ ಟಾರ್ಪಲ್ ಬೆಲೆಯ ಒಂದು ಭಾಗವನ್ನು ರೈತರು ಪಾವತಿಸಬೇಕು, ಉಳಿದ ಭಾಗವನ್ನು ಸರ್ಕಾರ ಸಹಾಯಧನವಾಗಿ ನೀಡುತ್ತದೆ. ಈ ಯೋಜನೆ ಪ್ರತಿ ವರ್ಷ ಬಜೆಟ್ ಮತ್ತು ಜಿಲ್ಲಾವಾರು ಲಭ್ಯತೆ ಆಧಾರವಾಗಿ ಚಾಲ್ತಿಗೆ ಬರುತ್ತದೆ. ಅಂದರೆ ಎಲ್ಲ ಸಮಯದಲ್ಲೂ ಈ ಯೋಜನೆ ಇರುವುದಿಲ್ಲ. ಆದ್ದರಿಂದ ರೈತರು ಸಮಯಕ್ಕೆ ಸರಿಯಾಗಿ ಮಾಹಿತಿ ಪಡೆದು ಅರ್ಜಿ ಹಾಕುವುದು ಬಹಳ ಮುಖ್ಯ. ಆತ್ಮೀಯ ರೈತ ಮಿತ್ರರೇ ಹಾಗೂ ಬಂಧುಗಳೇ, ಇದೀಗ ಯಾರು ಈ ಯೋಜನೆಗೆ ಅರ್ಹರು ಅನ್ನೋದನ್ನು ನೋಡೋಣ. ಕೃಷಿ ಭೂಮಿ ಹೊಂದಿರುವ ರೈತರು ಈ ಯೋಜನೆಗೆ ಅರ್ಜಿ ಹಾಕಬಹುದು. ಸಣ್ಣ ರೈತರು, ಮಧ್ಯಮ ರೈತರು ಹಾಗೂ ದೊಡ್ಡ ರೈತರು ಎಲ್ಲರೂ ಈ ಯೋಜನೆಗೆ ಅರ್ಹರಾಗಬಹುದು. ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಹೆಚ್ಚುವರಿ ಸಬ್ಸಿಡಿ ಸೌಲಭ್ಯ ನೀಡಲಾಗುತ್ತದೆ. ಆದರೆ ಭೂಮಿ ದಾಖಲೆಗಳು ಸರಿಯಾಗಿರಬೇಕು ಮತ್ತು ರೈತರು ಕೃಷಿ ಇಲಾಖೆಯಲ್ಲಿ ನೋಂದಾಯಿತರಾಗಿರಬೇಕು. ಈಗ ಮುಖ್ಯವಾದ ಅರ್ಜಿ ಹಾಕುವ ವಿಧಾನಕ್ಕೆ ಬರೋಣ. ಟಾರ್ಪಲ್ ಪಡೆಯಲು ರೈತರು ಮೊದಲು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಕೃಷಿ ಕಚೇರಿಗೆ ಭೇಟಿ ನೀಡಬೇಕು. ಅಲ್ಲಿ ಟಾರ್ಪಲ್ ಸಬ್ಸಿಡಿ ಯೋಜನೆ ಈಗ ಚಾಲ್ತಿಯಲ್ಲಿದೆಯೇ ಎಂದು ಕೃಷಿ ಅಧಿಕಾರಿಯನ್ನು ಕೇಳಬೇಕು. ಯೋಜನೆ ಇದ್ದರೆ ಅರ್ಜಿ ಫಾರ್ಮ್ ನೀಡುತ್ತಾರೆ. ಆ ಅರ್ಜಿಯನ್ನು ಸರಿಯಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಜೋಡಿಸಿ ಅದೇ ಕಚೇರಿಯಲ್ಲಿ ಸಲ್ಲಿಸಬೇಕು. ಕೆಲ ಸಂದರ್ಭಗಳಲ್ಲಿ ಅಧಿಕಾರಿಗಳು ರೈತರ ಹೊಲಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಬಹುದು. ಎಲ್ಲಾ ದಾಖಲೆಗಳು ಸರಿಯಾಗಿದ್ದರೆ ಮತ್ತು ಅರ್ಹತೆ ಇದ್ದರೆ ರೈತರ ಹೆಸರನ್ನು ಆಯ್ಕೆ ಪಟ್ಟಿಗೆ ಸೇರಿಸಲಾಗುತ್ತದೆ. ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ ರೈತರಿಗೆ ಟಾರ್ಪಲ್ ವಿತರಣೆ ಮಾಡುವ ದಿನಾಂಕ ತಿಳಿಸಲಾಗುತ್ತದೆ ಅಥವಾ ನಿರ್ದಿಷ್ಟ ಅಂಗಡಿಯಿಂದ ಟಾರ್ಪಲ್ ಖರೀದಿಸಲು ಸೂಚನೆ ನೀಡಲಾಗುತ್ತದೆ. ಕೆಲವೊಮ್ಮೆ ಮೊದಲು ರೈತರು ತಮ್ಮ ಪಾಲಿನ ಹಣ ಪಾವತಿಸಬೇಕು, ನಂತರ ಸರ್ಕಾರದ ಸಬ್ಸಿಡಿ ಮೊತ್ತವನ್ನು ಇಲಾಖೆಯ ಮೂಲಕ ಹೊಂದಾಣಿಕೆ ಮಾಡಲಾಗುತ್ತದೆ. ಈ ಪ್ರಕ್ರಿಯೆ ಜಿಲ್ಲೆಯಿಂದ ಜಿಲ್ಲೆಗೆ ಸ್ವಲ್ಪ ಬದಲಾಗಬಹುದು. ಈ ಯೋಜನೆಗೆ ಸಾಮಾನ್ಯವಾಗಿ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್, ರೆಟ್ಸ್ ಅಥವಾ ಪಹಣಿ, ಬ್ಯಾಂಕ್ ಪಾಸ್ಬುಕ್ನ ಮೊದಲ ಪುಟದ ನಕಲು, ಸಕ್ರಿಯ ಮೊಬೈಲ್ ಸಂಖ್ಯೆ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ರೈತರಾದರೆ ಜಾತಿ ಪ್ರಮಾಣ ಪತ್ರವೂ ಬೇಕಾಗುತ್ತದೆ. ಅರ್ಜಿ ಹಾಕುವ ಮೊದಲು ಈ ಎಲ್ಲಾ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳುವುದು ಉತ್ತಮ. ಇದೀಗ ಸಬ್ಸಿಡಿ ಪ್ರಮಾಣದ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಸುಮಾರು 90% ಸಬ್ಸಿಡಿ ನೀಡಲಾಗುತ್ತದೆ. ಸಾಮಾನ್ಯ ವರ್ಗದ ರೈತರಿಗೆ ಸುಮಾರು 50% ಸಬ್ಸಿಡಿ ಸಿಗುತ್ತದೆ. ಉದಾಹರಣೆಗೆ, ಟಾರ್ಪಲ್ ಬೆಲೆ 2,000 ರೂಪಾಯಿ ಇದ್ದರೆ ಸಾಮಾನ್ಯ ರೈತರು ಸುಮಾರು 1,000 ರೂಪಾಯಿ ಮಾತ್ರ ಪಾವತಿಸಬೇಕಾಗುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಇನ್ನೂ ಕಡಿಮೆ ಮೊತ್ತ ಪಾವತಿಸಬೇಕು. ಆದರೆ ಈ ಪ್ರಮಾಣ ವರ್ಷ ಮತ್ತು ಜಿಲ್ಲೆ ಆಧಾರವಾಗಿ ಬದಲಾಗುವ ಸಾಧ್ಯತೆ ಇರುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಬಂಧುಗಳೇ ಮತ್ತು ನನ್ನ ಪ್ರೀತಿಯ ರೈತ ಮಿತ್ರರೇ, ಇಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆ.
ಕೆಲವರು ಮಧ್ಯವರ್ತಿಗಳು ಇದ್ದಾರೆ. ಅವರು ಹಣ ಕೊಟ್ಟರೆ ತಕ್ಷಣ ಟಾರ್ಪಲ್ ಕೊಡಿಸುತ್ತೇವೆ ಎಂದು ಹೇಳಬಹುದು. ದಯವಿಟ್ಟು ಇಂತಹವರನ್ನು ನಂಬಬೇಡಿ. ಸರ್ಕಾರದ ಯಾವುದೇ ಯೋಜನೆಗೂ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ. ನೇರವಾಗಿ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಕಚೇರಿಯಲ್ಲಿಯೇ ಮಾಹಿತಿ ಪಡೆದುಕೊಳ್ಳಿ. ಹಣ ಪಾವತಿ ಮಾಡಿದರೆ ರಸೀದಿ ತಪ್ಪದೇ ಪಡೆದುಕೊಳ್ಳಿ. ಕೊನೆಗೆ ನನ್ನ ರೈತ ಬಂಧುಗಳಿಗೆ ಒಂದು ಸಲಹೆ. ಸರ್ಕಾರದ ಯೋಜನೆಗಳ ಬಗ್ಗೆ ಸಮಯಕ್ಕೆ ಸರಿಯಾಗಿ ಮಾಹಿತಿ ಪಡೆದುಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದೊಂದಿಗೆ ಸಂಪರ್ಕದಲ್ಲಿರಿ. ಇಂತಹ ಉಪಯೋಗಿ ಕೃಷಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಬೆಳೆ ಸದಾ ಹಸಿರಾಗಿರಲಿ, ನಿಮ್ಮ ಮನೆಗೆ ಸಮೃದ್ಧಿ ಬರಲಿ. ಈ ಆಶಯದೊಂದಿಗೆ ಇನ್ನಷ್ಟು ಸರ್ಕಾರಿ ಯೋಜನೆಯ ವಿಡಿಯೋ ಮುಖಾಂತರ ಅತಿಶೀಘ್ರದಲ್ಲಿ ಬರುತ್ತೇನೆ. ಧನ್ಯವಾದಗಳು.